ನೋಡ್ಕೊಳ್ಳಿ ಕ್ವಶನ್. ಫೈಂಡ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/2a ಫಾರ್ ಮಾಟ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು a, 0 ಫಾರ್ ಮಾಟ್ ಎಕ್ಸ್ ಗ್ರೇಟರ್ ದೆನ್. ಇದನ್ನ ಯಾವ ಥರ ಮಾಡಬೇಕಂದ್ರೆ, ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಂದರೆ ಎಫ್ ಆಫ್ ಯು. ಇಲ್ಲಿ ನೋಡಿ, ಇದಕ್ಕೆ ಫಾರ್ಮುಲಾ ಎಫ್ ಆಫ್ ಯು ಇಸ್ ಈಕ್ವಲ್ ಟು ಮೈನಸ್ ಇನ್ಫಿನಿಟಿ ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ e for ux dx. ಎಫ್ ಆಫ್ ಯು ಇಸ್ ಈಕ್ವಲ್ ಟು, ಇಲ್ಲಿ ನೋಡಿ, ಇಲ್ಲಿ ಮಾಡ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಅಂದರೆ ನಾಲ್ಕು ಇಟ್ಕೊಳ್ಳಿ. ಮಾಡ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಇದ್ರೆ ಎಕ್ಸ್ ವೆರಿ ಫ್ರಮ್ ಮೈನಸ್ ಎ ಟು ಎ. ಇಲ್ಲಿ ಬರೀ ಮೈನಸ್ ಎ ಟು ಎ ಹಾಕ್ಬಿಟ್ಟು ಎಫ್ ಆಫ್ ಎಕ್ಸ್ ಜಾಗದಲ್ಲಿ 1/2a ಹಾಕಬೇಕು. 1/2a e ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಆಮೇಲೆ ಇದು ಮಾಡ್ ಎಕ್ಸ್ ಗ್ರೇಟರ್ ದ್ಯಾನ್ ಎ ಅಂದರೆ ಅದರ್ವೈಸ್ ಅಂತ. ಇಲ್ಲಿ 0 ಬರ್ಕೊಡಿ. ನೋಡಿ, ಎಫ್ ಆಫ್ ಯು ಇಸ್ ಈಕ್ವಲ್ ಟು 1/2a ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ, ಉಳಿಯೋದು e ಪವರ್ ಮೈನಸ್ ಎ ಟು ಎ e ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಈಗ ನೋಡಿ, ಇಂಟೆಗ್ರಲ್ e ಪವರ್ ಎ ಎಕ್ಸ್ ಡಿ ಎಕ್ಸ್ ಅಂದರೆ e ಪವರ್ ಎ ಎಕ್ಸ್ ಬೈ ಎ ಫಾರ್ಮುಲಾ ಇದು. ಏನಾಗುತ್ತೆ, ಎಫ್ ಆಫ್ ಯು ಇಸ್ ಈಕ್ವಲ್ ಟು 1/2a e ಪವರ್ ಐ ಯು ಎಕ್ಸ್ ಬೈ ಐ ಯು, ಲಿಮಿಟ್ ಬಂದು ಮೈನಸ್ ಎ ಟು ಎ. ಎಫ್ ಆಫ್ ಯು ಇಸ್ ಈಕ್ವಲ್ ಟು 1/2iau e ಪವರ್ ಐ ಯು ಎಕ್ಸ್ minus a to a. मैं होगा ये मेरा 1/2iau. ಈಗ ಎಕ್ಸಾಕ್ಟ್ ಅಲ್ಲಿ ಎ ಹಾಕಿ ಫಸ್ಟ್. e ಪವರ್ ಐ ಯು ಎ ಪ್ಲಸ್ e ಪವರ್ ಐ ಯು ಮೈನಸ್ ಎ ಅಂದರೆ ಎಫ್ ಆಫ್ ಯು ಇಸ್ ಈಕ್ವಲ್ ಟು 1/2iau e ಪವರ್, ಇನ್ನು ಬೇಕಿದ್ರೆ ಯು ಎನ ಎ ಯು ಅಂತ ಬರ್ಕೊಳ್ಳಿ, ಮೈನಸ್ e ಪವರ್ ಮೈನಸ್ ಐ ಎ ಯು. ನೋಡ್ಕೊಳ್ಳಿ, ಎಫ್ ಆಫ್ ಯು ಇಸ್ ಈಕ್ವಲ್ ಟು 2iau. ಇಲ್ಲಿ ನೋಡಿ, ಇದಕ್ಕೆ e ಪವರ್ ಐ ಎಕ್ಸ್ ಮೈನಸ್ e ಪವರ್ ಮೈನಸ್ ಐ ಎಕ್ಸ್ ಅಂದರೆ 2i sin x. ನೋಡಿ, ಇದೇನಾಗುತ್ತೆ, ಇಲ್ಲಿ ಎಕ್ಸ್ ಅಂದರೆ ಎ ಯು ಅಲ್ವಾ, e ಪವರ್ ಐ ಎ ಯು ಮೈನಸ್ e ಪವರ್ ಮೈನಸ್ ಐ ಎ ಯು ಅಂದರೆ 2i sin ಎ ಯು ಆಗುತ್ತೆ. 2i ಕ್ಯಾನ್ಸಲ್ ಆಗಿಬಿಟ್ರೆ ಎಫ್ ಆಫ್ ಯು ಇಸ್ ಈಕ್ವಲ್ ಟು sin ಎ ಯು ಬೈ ಎ ಯು ಆಗುತ್ತೆ. ಇಷ್ಟೇ ಆನ್ಸರು. ಕ್ವಶನ್ ಬಂದು ನೋಡಿ, ಫೈಂಡ್ ದ ಫೋರಿಯರ್ ಟ್ರಾನ್ಸ್ಫಾರ್ಮ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 1/2a ಫಾರ್ ಮಾಡ್ ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ, 0 ಫಾರ್ ಮಾಡ್ ಎಕ್ಸ್ ಗ್ರೇಟರ್ ದ್ಯಾನ್ ಎ ಕೇಳಿದ್ರೆ ಫಸ್ಟ್ ಎಫ್ ಆಫ್ ಯು ಬರ್ಕೋಬೇಕು. ಎಫ್ ಆಫ್ ಎಕ್ಸ್ e ಪವರ್ ಐ ಯು ಎಕ್ಸ್, ಎಫ್ ಆಫ್ ಇಸ್ ಈಕ್ವಲ್ ಟು ಮೈನಸ್ ಎ ಟು ಎ ಬರ್ಕೊಂಡು ಎಫ್ ಆಫ್ ಎಕ್ಸ್ ಜಾಗದಲ್ಲಿ 1/2a ಹಾಕಿ e ಪವರ್ ಐ ಯು ಎಕ್ಸ್ ಡಿ ಎಕ್ಸ್. ಎಫ್ ಆಫ್ ಯು ಇಸ್ ಈಕ್ವಲ್ ಟು 1/2a ಆಚೆ ತಗೊಳ್ಳಿ, ಮೈನಸ್ ಎ ಟು ಎ e ಪವರ್ ಐ ಯು ಎಕ್ಸ್ ಡಿ ಎಕ್ಸ್ ಆಗುತ್ತೆ. 1/2a ಕಾನ್ಸ್ಟೆಂಟ್ ಇದಕ್ಕೆ e ಪವರ್ ಐ ಯು ಎಕ್ಸ್ ಬೈ ಐ ಯು ಆಗುತ್ತೆ. ಇದು ಐ ಯುನ ಈ ಕಡೆ ತಗೊಳ್ಳಿ, e ಪವರ್ ಐ ಯು ಎಕ್ಸ್ಗೆ ಲಿಮಿಟ್ ಹಾಕಿ e ಪವರ್ ಐ ಯು ಎಕ್ಸ್ ಮೈನಸ್ e ಪವರ್ ಮೈನಸ್ ಐ ಯು ಇಂಟು ಮೈನಸ್ ಎ e ಪವರ್ ಐ ಯು ಎನ ಎ ಯು ಬರೀರಿ, ಮೈನಸ್ ಐ ಯು ಎನ ಮೈನಸ್ ಐ ಎ ಯು ಬರೀರಿ. ಆಮೇಲೆ e ಪವರ್ ಐ ಎಕ್ಸ್ ಮೈನಸ್ e ಪವರ್ ಮೈನಸ್ ಐ ಎಕ್ಸ್ ಫಾರ್ಮುಲಾ 2i sin x. ಇಲ್ಲಿ ಎಕ್ಸಾಕ್ಟಲ್ಲಿ ಎ ಯು ಇದೆ,
2y sin a u ಆಗುತ್ತೆ. 2y ಕ್ಯಾನ್ಸಲ್ sin a u by u ಆಗುತ್ತೆ. ಇದೇ ಫೈನಲ್ ಆನ್ಸರ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.